ಇಲ್ಲಿ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ. ಚಟುವಟಿಕೆ ಹೆಸರು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ತಂಡದ ಹೆಸರು ಮೆಂಡಲ್. ತಂಡದ ನಾಯಕ ಅಮೃತ್ಯಂ. ತಂಡದ ಇತರ ಸದಸ್ಯರುಗಳೆಂದರೆ ಪ್ರಯೋಗ ಮಾಡಲು ಬೇಕಾದ ವಸ್ತುಗಳೆಂದರೆ ಬೀಕರ್ನಲ್ಲಿ ತುಂಬಿರುವ ಬಿಸಿ ನೀರು ಮತ್ತು ಇನ್ನೊಂದು ಬೀಕರಲ್ಲಿ ತುಂಬಿರುವ ತಣ್ಣೀರು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಮತ್ತು ಗಾಜಿನ ಕಡ್ಡಿ. ಈಗ ಪ್ರಯೋಗವನ್ನು ಮಾಡೋಣ. ಎರಡಕ್ಕೂ ಸಮ ಪ್ರಮಾಣ ಆ ಕಡೆಯಿಂದ ತಗೋ, ಸ್ಪೂನ್ ಇದೆಯಲ್ಲ ಆ ಕಡೆಯಿಂದ. ಎರಡಕ್ಕೂ ಸಮ ಪ್ರಮಾಣವಾಗಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹಾಕೋಣ. ಕೇಳಿವಾಗ ಲೋಟದಲ್ಲಿರುವ ಘನ ಹರಳುಗಳನ್ನು ಸ್ವಲ್ಪ ಮೇಲ್ಭಾಗದಲ್ಲಿ ನೀವು ಏನನ್ನು ಗಮನಿಸುತ್ತಿರುವಿರಿ? ಬಿಸಿ ನೀರಿನಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳು ಬೇಗವಾಗಿ ನೀರಿನಲ್ಲಿ ವಿಲೀನಗೊಳ್ಳುತ್ತದೆ ಮತ್ತು ತಣ್ಣೀರಿನಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳು ನಿಧಾನವಾಗಿ ವಿಲೀನಗೊಳ್ಳುತ್ತದೆ. ಸಮಯ ಕಳೆದಂತೆ ಏನಾಗುತ್ತದೆ? ಫಲಿತಾಂಶ ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತದೆ. ಅಂದರೆ ಕಣಗಳು ಚಲನಶಕ್ತಿ ಹೊಂದಿರುತ್ತದೆ ಎಂದು ಹೇಳುತ್ತೇವೆ. ನಿರ್ಣಯ: ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತದೆ. ಇದರೊಂದಿಗೆ ತಾಪ ಹೆಚ್ಚಿದಂತೆ ಕಣಗಳ ಚಲನಶಕ್ತಿ ಹೆಚ್ಚುತ್ತದೆ ಎಂದು ನಾವು ಹೇಳಬಹುದು. ಧನ್ಯವಾದಗಳು.